ಇಟ್ಕೋಬೇಡಮ್ಮ ಕೇಳಮ್ಮ ನೀನು ಇದೆಲ್ಲ ಬೇಡ ಇರಮ್ಮ ನೀನು ನಮಗೆ 4 ದಿನ ನಮಗೆ ಗೊತ್ತಿದೆ ಅದ್ರ ಪರಿಣಾಮಗಳು ನಮ್ಗೆ ಗೊತ್ತಿದೆ. ದಯಮಾಡಿ ನಿಮ್ ಪಾಡಿ ನೀವು ಕೆಲಸ ಮಾಡಿ, ನಮ್ಮನ್ನ ಕೆಲಸ ಮಾಡಕ್ ಬಿಡಿ. ನೀವು ನಮಗೆ ಎಲ್ಲಾ ಕೊಟ್ಟಿದೆ, ಈ ವಿತೌಟ್ FIR ಯಾರು ಕೂಡ ಮಾಡಲ್ಲ. ಎಲ್ಲ ಕೊಟ್ಟಿದೆ, ಅವ್ರಿಗೆ ಕೊಡೋ ಪರಿಸ್ಥಿತಿ ನಾವಿಲ್ಲ. ಆಯ್ತಾ? ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಕೆಲಸ ಮಾಡಕ್ ಬಿಡಿ ದಯಮಾಡಿ. ಎಲ್ಲ ಆ ಕಡೆ ಹೋಗಿ ಅವ್ರ ಮನೆ ಮಾತ್ರ ಬಿಟ್ಟು ಬಾಕಿ ಇರಲ್ಲ. ಒಂದು ವೇಳೆ ಸೌಜನ್ಯತೆ ಇಲ್ವಾ ಒಬ್ಬರಿಗೆ ಮಾಡಿದ್ರೆ ನಾನು ಅದಕ್ಕೆ ಎಲ್ಲ ಕೊಟ್ಟಿದೆ, ಈ ವಿತೌಟ್ FIR ಯಾರು ಕೂಡ ಮಾಡಲ್ಲ. ಎಲ್ಲ ಕೊಟ್ಟಿದೆ, ಅವ್ರಿಗೆ ಕೊಡೋ ಪರಿಸ್ಥಿತಿ ನಾವಿಲ್ಲ. ಆಯ್ತಾ? ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಕೆಲಸ ಮಾಡಕ್ ಬಿಡಿ ದಯಮಾಡಿ. ಅಣ್ಣ ಯಾರು ಲೋಗೋ ಐತಣ್ಣ ಒಂಚೂರು ಆಯ್ತು ನೋಡ್ರಿ ಇಲ್ಲಿ ಬನ್ನಿ ಒಂಚೂರು ಸ್ವಲ್ಪ ವೈಡ್ ಆಗಿ ವಿಜುವಲ್ಸ್ ಬರಲಿ ಸರ್. ಕ್ಯಾಮ್ರಾ ಕವರ್ ಆಗುತ್ತೆ, ಬೈಟ್ ತಗೊಳ್ಳುವಾಗ ಲೋಗೋ ತಗೊಂಡು ನೀವು ಪ್ರೇಮಲ್ಲಿ ಬಂದರೆ ನಮ್ಮ ಕ್ಯಾಮ್ರಾ ತೆಗೆದು ಅಂತ ವಿಜುವಲ್ಸ್ ತಗೊಂಡು ಆದ್ಮೇಲೆ ಬೈಟ್ ತಗೊಳ್ಳುವಾಗ ಪಿಂಚನು ನಾವು ಚಾನೆಲ್ ಅವ್ರ ಚಾನೆಲ್ ಒಂದು ಪಿಂಚನ್ ಬರುತ್ತೆ. ಇವನಿಗೆ 2 ವರ್ಷದಿಂದ ಪಿಂಚನ್ ಬರ್ತಾ ಇಲ್ಲ. ಕಿವಿ ಕೇಳಲ್ಲ, ಮಾತು ಮಿಷನ್ ಹಾಕ್ಬೇಕಂತ ಹೇಳಿದ್ರೆ ಮಿಷಿನ್ ಹಾಕೋದಿಲ್ಲ. ಅದಕ್ಕೆ ಏನೇನ್ ಮಾಡಿ ಕಿತ್ತಾಕ್ತಾರೋ ಗೊತ್ತಿಲ್ಲ. ಅವಳು ಒಬ್ಳಿಗೆ ಮಿಷಿನ್ ಐತೆ, ಬಾಣಂತಿ ಅವಳು. ಅದನ್ನು ನಮ್ಮ ಹುಡುಗಿ ಲಾಸ್ಟ್ ಹುಡುಗಿನೇ ತಂದು ಕೊಟ್ಟಿರೋದು ಹಾಸ್ಟೆಲಿಂದ. ಅವಳಿಗೆ ಬಾಣಂತಿ ಮಗು ಅಳಿಯೋದು ನಿಂಗೆ ಗೊತ್ತಾಗೋದಿಲ್ಲ ಅಂತ ಲಾಸ್ಟ್ ಹುಡುಗಿನೇ ಅವಳೇ ಕೊಟ್ಟಿರೋದು. ಅವಳಿಗೆ ಹಾಸ್ಟೆಲಿಂದ ತಗೊಬಂದಿ. ನನಗೆ ಬೇಕಾದ್ರೆ ಬೇಡ, ನಿನ್ ಮಗುಗೆ ಹಾಲು ಕುಡ್ಸೋವಳು ಅಳಿಯೋದು ಗೊತ್ತಾಗೋದಿಲ್ಲ ನಿನಗೆ. ಟೈಮ್ಗೆ ನೀನು ಎದ್ದಿ ಹಾಲು ಕುಡಿಸ್ತಾ ಇರ್ಬೇಕಂತ ಅವಳು ಕಿವಿದ ಕಿತ್ತಿ ಅವಳಿಗೆ ಹಾಕಿರೋದು. ಎರಡನೇ ಅವಳು ಗೌರಿಪುರಕ್ಕಿದ್ದಾಳೆ. 5 ಜನದಲ್ಲಿ 4 ಜನ ಮಕ್ಕಳಿಗೆ ಕಿವಿ ಕೇಳಿಸಲ್ಲ. ಇವರು ಮಾತಾಡುತ್ತೆ, ಅವಳದನ್ನ ಒಂದು ಮಾತಾಡ್ತಾರೆ, ಇವರೇ ಇಲ್ಲ. ಅವಳದು ಡ್ಯೂಟಿ ಕಾರ್ಡ್ನು ಐತೆ, ಮಾಡಿಸಿದ್ದೀನಿ. ಡ್ಯೂಟಿ ಕಾರ್ಡ್ ಖುಷಿ ಅಂತನ ಹೆಸರೇ ಖುಷಿ ತಿಳ್ಕೊಳ್ಬೇಕು. ಅವಳು ಒಬ್ಬಳದೇನೆ ಆಗಿರೋದು ಡ್ಯೂಟಿ ಕಾರ್ಡ್. ಇವಂದು ಆಗಿಲ್ಲ, ಇವಂದೂ ಆಗಿಲ್ಲ. ತಿಂಗಳ ಎಷ್ಟು ಬರ್ತಾ ಇತ್ತಾ? ಬರ್ತಾ ಇತ್ತು 1,000 ಬರೋದು, 1,300 ಬರೋದು. ಇಲ್ಲ ಬೈ ಬರ್ತು, ಅದು ಕೆಲವು ಕಾಯಿಲೆಗಳಿದೆ. ಇಂಗ್ಲೀಷಲ್ಲಿ ರೋಮನ್ ವರ್ಡ್ ಸಿಂಡ್ರೋಮ್ ಅಂತೀವಿ, ಲ್ಯಾಂಗ್ವೇಜ್ ಬರ್ತೇನೆ ಜೆನೆಟಿಕಲ್ ಇರುತ್ತೆ. ಜೆನೆಟಿಕಲ್ ಸರ್, ಇಲ್ಲಿ ಇವರಿಗೆ FIR ಕಾಪಿ ಕೊಟ್ಟಿಲ್ಲ ಪೊಲೀಸ್ ಇಲಾಖೆ. ಮತ್ತು ಇನ್ನು ಈಗ ಡಾಕ್ಟರ್ ಸರ್ಟಿಫಿಕೇಟ್ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಇವ್ರು ಕೇಳಿದ್ರೆ FIR ಕಾಪಿ ಏನಾದ್ರು ಇರುತ್ತಾ? ನಾನು ಸ್ಟೂಡೆಂಟ್ ಬರೋದಕ್ಕೆ ಮೊದಲು SP ಅವ್ರ ಹತ್ರ ಮಾತಾಡಿದೆ. FSL ರಿಪೋರ್ಟು ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬರುತ್ತಂತೆ. ಅವು ಕರೆಕ್ಟಾಗಿ ಗೊತ್ತಾಗ್ತದೆ, ಏನು ಸಾವಿಗೆ ಕಾರಣ ಏನು ಅಂದ್ಬಿಟ್ಟು ಗೊತ್ತಾಗ್ತದೆ. ನಾನು ಪೊಲೀಸ್ ಅವ್ರಿಗೆ ಮಾತಾಡ್ತೀನಿ.
ಮೆಡಿಕಲ್ ಕಾಲೇಜ್ ಇದೆಯಲ್ಲ ಅಲ್ಲಿ ಪೋಸ್ಟ್ ಮಾರ್ಟಮ್ ಯಾವಾಗ ಆಗಿದೆ ಪೋಸ್ಟ್ ಮಾರ್ಟಮ್ ಎಷ್ಟು ದಿನದಲ್ಲಾಗಿದೆ? 12ನೇ ತಾರೀಕು. ಈಗ 12ನೇ ತಾರೀಕು ಆಗಿದೆ ಸರ್. ಮಳವಳ್ಳಿ ತಿದ್ದೆ ತರ ಕೇಸ್ 24 ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬರುತ್ತಂತೆ ಪೋಸ್ಟ್ ಮಾರ್ಟಮ್. ಸಾರಿ, ಇದು FSL ರಿಪೋರ್ಟ್ ಅಂತ. FSL ರಿಪೋರ್ಟ್ ಬಂದಮೇಲೆ ಕರೆಕ್ಟಾಗಿ ಇದಕ್ಕೆ ಅಂದರೆ ನಿಜವಾದ ಕಾರಣ ಏನು, ಮೇಡಮ್ ಇಲ್ಲಿ ಬಂದ್ಬಿಡಿ, ದಯಮಾಡಿ ಇಲ್ಲಿ ಬನ್ನಿ ತಗೊಳ್ಳಿ ನೀಟಾಗಿ. ಮೋಸ್ಟ್ಲಿ ಬೆಳಿಗ್ಗೆ ಬರುತ್ತೆ. ಅದು ಅವರು ಫೋನ್ ಮಾಡಿದರು, SP ಅವರು ಫೋನ್ ಮಾಡಿದರು, ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಂದು ಇದ್ರ ಬಗ್ಗೆ ಎಲ್ಲ ಸರ್. ಯಾಕಂದ್ರೆ 24 ಗಂಟೆ ಒಳಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಲಿಕ್ಕೆ ಸಾಧ್ಯತೆ ಇದೆ ಸರ್. ಯಾಕೆ ಅಂತಂದ್ರೆ ನಾವು ಮಳವಳ್ಳಿಲಿ ಒಂದು ಕೇಸ್ ಇಲ್ಲ ಸರ್, ಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್. 24 hours ಒಳಗಡೆ ಅದು ಬರಬೇಕು. ನಾನು ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ ಒಂದು ಸ್ಟೂಡೆಂಟೇ, ಅನ್ಯಾಯ ಆಗಿರೋದು ಒಂದು ಸ್ಟೂಡೆಂಟೇ. ನಾಳೆ ಒಂದು ವಿದ್ಯಾರ್ಥಿಗಳಾಗಿ ನಾವು ಇಲ್ಲಿ ಬದುಕಬೇಕು, ಓಡಾಡಬೇಕು ಅಂದ್ರೆ ಎಲ್ಲರೂ ಭಯ ಪಡಬೇಕಾಗುತ್ತೆ ಸರ್. ಎಷ್ಟೊಂದು ಸ್ಟೂಡೆಂಟ್ಸ್ ಇಲ್ಲಿ ಶಾಲೆ ಬಿಟ್ಟಿದ್ದಾರೆ ಸರ್, ಬಿಕಾಸ್ ಆಫ್ ನಾಟ್ ಗುಡ್ ಫೆಸಿಲಿಟಿ. ತುಂಬಾ ಲೈಟ್ ಇಲ್ಲ ಅಂತೆ, ಎಷ್ಟೊಂದು ಮೂಲಭೂತ ಸೌಕರ್ಯಗಳಿಲ್ಲ ಸರ್ ಇಲ್ಲಿ. ನಾನು ಅದೇ ಮಾತಾಡ್ತಾ ಇದ್ವಿ, ಎಷ್ಟೋ ಸರಿ ಇಲ್ಲಿ ಕರೆಂಟು ಇರೋದಿಲ್ಲ ಅಲ್ಲ. ಅದಕ್ಕೇನೆ ಒಂದು ಪ್ಲಾನ್ ಮಾಡೋಣ, ಇಡೀ ಭದ್ರಾಪುರಕ್ಕೇನೆ ಒಂದು ಸೋಲಾರ್ ಲೈಟ್ ವ್ಯವಸ್ಥೆ ಮಾಡೋಣ. ಸೋಲಾರ್ ಅಂದರೆ ಕರೆಂಟ್ ಇಲ್ಲದೆ ಇದ್ರು ಬರೋಂಥದ್ದು, ಅದನ್ನ ಡೆಫಿನೆಟ್ ಆಗಿ ಮಾಡಿಸ್ಕೊಡ್ತೀವಿ. ಇದು ಅಂತ ಅಲ್ಲ, ನಿಮಗೆಲ್ಲ ಅನುಕೂಲ ಆಗಬೇಕು. ಯಾಕೆಂದರೆ ಇಲ್ಲಿ ಗಿಡಗಳು ಜಾಸ್ತಿ ಇದೆ, ಆಮೇಲೆ ಎಲ್ಲ ಅಂಡರ್ ಪಾಸ್ ಇದೆ, ಅಲ್ಲಿ ಹೋಗ್ಬೇಕು. ಆಮೇಲೆ ಕತ್ಲೆನಲ್ಲೂ ಕೂಡ ಅಲ್ಲಿ ಬರೋದು ಭಯ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಭದ್ರಾಪುರ ಹಳ್ಳಿಗೆ ಒಂದು ಸೋಲಾರ್ ವ್ಯವಸ್ಥೆನೇ ಮಾಡ್ತಾನೆ. ಸರ್ ಈಗ ಏನೋ ಒಂದು ಘಟನೆ ನಡೆದಾಗ ಮಾಡಿಸೋದಂತಲ್ಲ, ಈಗ ಯಾವ ಇದರಲ್ಲಿ ಇದ್ದೀವಿ ನಾವು. ಇಷ್ಟು ದಿವಸ ಸಿಟಿನಲ್ಲಿ ಇಷ್ಟೊಂದು ರಾಜಧಾನಿಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಇದಕ್ಕೆ ಈಗಲೂ ಕೂಡ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಯಾವ ಇದರಲ್ಲಿ ಎಲ್ಲ ಸರ್ ಇವರು ಪ್ಲಾಸ್ಟಿಕ್ ಕೆಲಸ ಮಾಡೋರು ಎಲ್ಲ ಪ್ಲಾಸ್ಟಿಕ್ ಬರೀ ಕೂಲಿ ಕೆಲಸ ಮಾಡಿದ್ರೆ ಕರೆಂಟು ಈಗ ಬೆಂಗಳೂರು ನಗರದಲ್ಲೇ ಕರೆಂಟ್ ಕೆಲವು ಕಡೆ ಮಾತ್ರ ಇದ್ರೆ ಏನು ಸರ್ ಅದು ಬಳಕೆ ಆಗ್ಬೇಕಲ್ವಾ? ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದು ನಾವು ಸಾಕಷ್ಟು ಕೆಲಸ ಮಾಡಿದ್ವಿ. ಅವ್ರು ಕೇಳಿ ನಮ್ಮ ಎದುರುಗಡೆ ಇದ್ದಾರೆ, ಅವ್ರ ಪ್ಲಾಂಟ್ಗಳು ಮನೆಗೆ ತಂದು ಕೊಟ್ಟಿದ್ದೀವಿ. ನಾವು ಸಾಧ್ಯವಾದಷ್ಟು ಹಾಸ್ಟೆಲ್ ಮಾಡಿಸ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟು ಇದು ಟ್ರೈಬಲ್ ಸ್ಕೀಮ್, ಟ್ರೈಬಲ್ ಸ್ಪೆಷಲ್ ಗ್ರಾಂಟ್ ಮಾಡಬೇಕಾಗಿತ್ತು. ಹಾಸ್ಟೆಲ್ ರಾಮಕೃಷ್ಣ ಒಂದು ವಾರ, ಒಂದು 2-3 ತಿಂಗಳಿದ್ರಲ್ಲಪ್ಪ ಮಾಡಿ ಕ್ಯಾನ್ಸಲ್. ಊರು ಎಸ್ಟಾಬ್ಲಿಷ್ ಮಾಡಿದ್ದೆ ದೊಡ್ಡಬೇಟಪುರ ಅಂತ ಪ್ರಧಾನರಿದ್ರು. ಎಲ್ಲಾ ಮನೆಗಳಿಗೂ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥದ್ದು 1987 ಸಂಜೆ ಹೋದಂತ ಪೊಲೀಸ್ ಇಲಾಖೆ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ಅಣ್ಣ ಈಗ ರಾತ್ರಿ 1 ಗಂಟೆಗೆ ಹೋಗಿದ್ದಾರೆ, ನನ್ನ ಮಗಳು ಕಾಣಿಯಾಗೋದೆಲ್ಲ ಕಾಣಿಸ್ತಾ ಇಲ್ಲ ಅಂತ. ಇಲ್ಲಿ ರೈಟ್ ಟ್ರ್ಯಾಕ್ಗಳೆಲ್ಲ ಇದೆ. ತಕ್ಷಣದಲ್ಲಿ ಪೊಲೀಸ್ ಇಲಾಖೆ ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾದ ಇದರಲ್ಲಿ ಹುಡುಕುವಂತ ಪ್ರಯತ್ನ ಮಾಡಿದ್ರೆ ಮತ್ತೆ ಯಾರು ಆರೋಪಿಗಳು ಯಾರು ಅಂತ ಗೊತ್ತಾಗ್ತಾ ಇತ್ತು. ಈಗ ಆರೋಪಿಗಳಾಗಿ ಪೊಲೀಸ್ ಅವ್ರ ನಿರ್ಲಕ್ಷ್ಯದಿಂದನೇ ನೋಡ್ಕೊಳ್ಳೋಕೆ ಈಗ ಅವಳು ಬಾಣಂತಿ ಆಟ ಆಡ್ಕೊಂಡು ಬರ್ತದಂತ ನಮಗೆ ಭವಿಷ್ಯ. ಇಷ್ಟು ದಿನನೂ ಎಲ್ಲಿ ಹೋಗೋದಿಲ್ಲ, ಇವತ್ತಿಗೆ ಹೋಯ್ತದಂತ ನಮಗೇನು ಅನುಮಾನ ಇರ್ತದ? ಆ ದಿನನೇ ಮದರ್ಸ್ ಡೇ, ಭಾನುವಾರ ದಿನನೇ ಎಲ್ಲ ಊರು ತುಂಬ ಹುಡುಗಿರೆಲ್ಲ ಹುಡುಗರೆಲ್ಲ ಆ ತಂದೆ ತಾಯಿಗೆ ಕೇಕ್ ಮಾಡಿ ಕಟ್ ಮಾಡಿ ತಿನ್ಸೋದು ಟೈಮು. ನಮ್ಮ ಹುಡುಗಿ ನನಗೆ ಆಟ ಆಡಿಸ್ಕೊಂಡು ಬರ್ತದಂತ ಹೇಳಿ ನಾನು ಮನೆಗೆ ಅಡುಗೆ ಮಾಡೋಕ್ಕೆ ಕೂತ್ಕೊಬಿಟ್ಟೆ. ಅಡುಗೆ ಮಾಡಿ ಬಾಣಂತಿಗೆ ತಿನ್ನಿಸ್ಬೇಕು ಅಂತ ಹೇಳಿ 6 ಗಂಟೆಯಿಂದ ಕಾಣೆ ಆಗಿರೋದು. ನಮ್ಮ ಹುಡುಗಿ ಅದೇ ಟೈಮ್ಗೆ ಬಂದು ಹೇಳಿರೋದು, ಅಮ್ಮ ನನ್ನ ಹತ್ರ ಚಪ್ಪಲಿ ಕಿತ್ಕೊಂಡು ಹಾಕ್ಕೊಂಡು ಟೀ ಕುಡಿಯೋಗಿ ಅಂಗಡಿ ಕಡೆ ಹೋದ್ರಮ್ಮ ಅಂತ ಹೇಳಿ ಬರ್ತದೆ ಅಂತ ಹೇಳಿ ಅಡುಗೆ ಮಾಡೋಕ್ಕೆ ಕೂತ್ಕೊಬಿಟ್ಟೆ ನಾನು. ಆಮೇಲೆ ಇಲ್ಲಿ ಮೂಲ ಇವರಿದ್ರು, ನಾವು ಹುಟ್ಟಾಗಿಂದ ಈಗ ಕಣ್ಣಿನ ಕೆಲವು ಮೂಲ ಇವರಿದ್ರು. ಇಲ್ಲಿ ಏನಾಗಿದೆ, ಕೆಲವರೆಲ್ಲ ಈ ಸೈಟ್ಗಳು ಅಂತ ಈ ಫಾರೆಸ್ಟ್ ಜಾಗ ಸೈಟ್ಗಳು ಮಾಡಿ ಸೇಲ್ ಮಾಡ್ತಾರೆ. ಅಲ್ಲಿ ಬೇರೆ ಜನಾಂಗದವರು ಬೇರೆ ಜನ ಬಂದು ಸೇರ್ಕೊಂಡು ಇಲ್ಲಿ ಸಮಸ್ಯೆ, ಕಳ್ತನ, ಕೊಲೆಗಳು ಈ ಥರದ್ದು ಜಾಸ್ತಿ ಆಗುತ್ತೆ. ಪಕ್ಕದ್ದು ಈ ಮೂಲ ಇವರಿದ್ರಲ್ಲ, ಹುಟ್ಟಾಗಿಂದ ಇಲ್ಲಿರೋ ಇವರಿದ್ದಾಗ ಯಾವ್ದು ಸಮಸ್ಯೆ ಇಲ್ಲ. ಈ ವಸ್ತು ಬಂದಿದ್ದಾರೆ ನೋಡಿ, ಎಲ್ಲ ಏನು ಬೇರೆ ಬೇರೆ ಎಲ್ಲ ಬರೀ ಇವರೇ.
ನೀವು ಸಾಯಂಕಾಲ 6 ಗಂಟೆಗೆ ಯಾರೋ ಒತ್ಸೆ ಬಂದವರು ನೋಡಿರಿ. ಕೇಳ್ರಿ ಇಲ್ಲಿ ಕೇಳ್ರಿ ಇಲ್ಲಿ ಫಸ್ಟ್ ನೀವು ಇವತ್ತು ಬಂದಿದ್ದೀರಾ? ಇಲ್ಲ ಇಲ್ಲ ಸರ್, ಆಯ್ತು ನೀವು ಮಾತಾಡ್ಬೇಕು. ಇವಾಗ ಬಂದಿದ್ದೀರಿ ಎಲ್ಲ ಹುಡುಕಕ್ಕೆ ನಾವು ನೋಡ್ತಾ ಇದ್ದೀವಿ. ನೀವು ಬಂದಿದ್ದೇವೆ ಅಷ್ಟೇ. ನಾವು ನೋಡ್ತಾ ನಮ್ದು ಕಷ್ಟ ಸುಖ ನೋಡೋರು ಅವರೇ ಸರ್. ದಿನ ಬೆಳಗ್ಗೆ ಸರ್ ಎಲ್ರಿಗೂ ಸಹಾಯ ಮಾಡೋರು ಸರ್. ನಮ್ಗೆ ಕಷ್ಟ ಸುಖ ಬರ್ತಾವ್ರೆ ಅವ್ರು ನಮ್ಮ ನೀವಿದ್ದಾಗ ಏನೋ ತೊಂದ್ರೆ ಇದೆಯಾ? ಬೇರೆ ಬೇರೆ ಜನ ಬಂದ್ರೆ ನಿಮ್ಗೆಲ್ಲ ತೊಂದ್ರೆ ಮತ್ತೆ ಮರುಕಳಿಸಬಾರ್ದು ಅಂತಂದ್ರೆ ಇಲ್ಲಿವರೆಗೂ ಚೆನ್ನಾಗಿದ್ರು ಊರ್ನವರೆಲ್ಲ ಚೆನ್ನಾಗೇ ಇದ್ರು. ನಾವು ನೋಡಿರೋರು ಇವ್ರನ್ನೆಲ್ಲ ಇದೇ ಊರಲ್ಲಿ ಬೆಳೆದವರು, ಅರ್ಥ ಆಯ್ತಾ? ಅಷ್ಟು ಚೆನ್ನಾಗಿದ್ರು ಹೊಂದಾಣಿಕೆಯಲ್ಲಿ. ಹೊರಗಡೆ ಜನ ಎಲ್ಲ ಬಂದು ಇಲ್ಲಿ ಸೈಟ್ಗಳು ಅಂತ ಮಾಡ್ಕೊತಾವ್ರೆ. ಎಂತಲ್ಲಿ? ಫಾರೆಸ್ಟ್ ಅಲ್ಲಿ. ಈ ಫಾರೆಸ್ಟ್ ಅಲ್ಲಿ ಏನ್ ಮಾಡ್ತಾವ್ರೆ? 1,50,000 ಏನ್ ಮಾಡ್ತಾವ್ರೆ? ಸಣ್ಣ ಜಾಗ ತಗೊಳ್ಳೋದು, ಬಂದು ಯಾರ್ಯಾರೋ ಬಂದು ಸೇರ್ಕೊಳ್ಳೋದು. ಇಲ್ಲಿ ಇವ್ರನ್ನೇ ಹೊಡಿತಾವ್ರೆ. ಗೊತ್ತಾ ನಿಮ್ಗೆ? ಒಂದು ವರ್ಷದಲ್ಲ ಏನೋ ಇವ್ರಿಗೆ ಹೊಡೆದವ್ರೆ ಎಲ್ಲ ಊರ್ನವ್ರು ಊರ್ನವ್ರಿಗೆ. ಗೊತ್ತಾ ನಿಮ್ಗೆ? ಹೊರಗಡೆಯಿಂದ ಬಂದವರು ಏನ್ ಹೇಳ್ಬೇಕು ಇವ್ರಿಗೆ? ಏನ್ ಮಾಡ್ಬೇಕು? ಇವತ್ತು ಇಡೀ ಇಲ್ಲಿ ಕಣ್ಮಿಣಿಕೆ ಆಗ್ಬೋದು, ಹೊಸಪಳಿ ಆಗ್ಬೋದು, ಪೆಪ್ಸಿ ಆಗ್ಬೋದು, ಹೆಜ್ಜಾಲ ಆಗ್ಬೋದು, ಯಾರು ಕೂಡ ಇವ್ರಿಗೆ ಒಂದು ದಿನ ಯಾರಿಗೂ ಒಂದು ತೊಂದರೆ ಕೊಟ್ಟವ್ರಲ್ಲ. ಎಲ್ಲ ನಮ್ಮೂರವ್ರು ಅಂತ ಬದುಕ್ತಾ ಇದ್ದವ್ರು ನಾವು. ಹೊರಗಡೆಯಿಂದ ಬಂದು ಇವತ್ತು ಕಳ್ಳರು ಕಾಕರು ಸೇರ್ಕೊಂಡು ಈ ಮಟ್ಟಕ್ಕೆ ಆಯ್ತೈತೆ. ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಅವರು ಅದನ್ನ ಹೇಳಕ್ ಬಂದಿದ್ದು ನೀವು. ಇಲ್ಲಿ ಸಮಸ್ಯೆ ಬೇರೆ ತರ ಇದೆ, ಅದ್ರನ್ನೆಲ್ಲ ನಾವು ತೆಗಿಬೇಕು ಅಂತ ಸಾಹೇಬ್ರಿಗೆ ಹೇಳಕ್ ಹೋಯ್ತಾ ಇರೋದು. ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಮೂಲ ಎಲ್ಲಿ ಹುಡ್ತೈತೆ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ನಾವ್ ಇಲ್ಲಿ ಜಾತಿ ಧರ್ಮ ನಾವ್ ಹೇಳಕ್ ಹೋಗ್ಲಿಲ್ಲ. ಸಮಸ್ಯೆ ಏನಾಗಿದೆ? ಸಮಸ್ಯೆ ಇರೋರಿಗಿಂತ ಮೂರನೇ ವ್ಯಕ್ತಿಗಳೇ ಜಾಸ್ತಿ ಮಾತಾಡ್ತಾರೆ. ಹೌದು, ಅದು ಕರೆಕ್ಟ್. ಇದು ಈ ತರ ಎಲ್ಲ ಆಗ್ತಾ ಇದೆ. ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಸರ್. ಈಗ ಒಂದು 5 ವರ್ಷದಿಂದ, ಒಂದು 4-5 ವರ್ಷದಿಂದ ಯಾವ ಗಂಟೆಯಲ್ಲಿ ಆಟೋ ಬರ್ತದೆ, ಯಾವ ಗಂಟೆಯಲ್ಲಿ ಕಳ್ಳರು ಬರ್ತಾರೆ, ಯಾವ ಗಂಟೆಯಲ್ಲಿ ಬರ್ತದೆ ಯಾರಿಗೂ ಗೊತ್ತಿಲ್ಲ. ಅರ್ಧ ರಾತ್ರಿಗೆ ಬರ್ತಾರೆ, 3 ಗಂಟೆ ರಾತ್ರಿಗೆ ಬರ್ತಾರೆ, 2 ಗಂಟೆ ರಾತ್ರಿಗೆ ಬರ್ತಾರೆ. ಬರೀ ಕಳ್ಳರು ಕಾಕ್ರೆ ಬರೋದಿಲ್ಲ, ಒಳ್ಳೆಯವ್ರು ಯಾರು ಬರಲ್ಲ. ಇವಾಗ ಇಷ್ಟೇನೆ. ಇದು ಬಹಳ ದುರದೃಷ್ಟಕರ, ಬಹಳ ಮನಸ್ಸಿಗೆ ನೋವಿನ ಅಂತ ಸಂಗತಿ. ಇದು ಯಾವುದೇ ಹೆಣ್ಣುಮಗುಗೆ ನಮ್ಮ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಆಗಬಾರ್ದು. ಅದರಲ್ಲೂ ಕೂಡ ನಿಮ್ಮ ಕುಟುಂಬದ ಬಗ್ಗೆ ಬಹಳ ಒಂದು ಕನಿಕರನೇ ಹುಟ್ಟುತ್ತೆ. ಯಾಕೆಂದರೆ 4 ಮಕ್ಕಳಲ್ಲಿ 5 ಮಕ್ಕಳಲ್ಲಿ 5 ಜನ ಮಕ್ಕಳಲ್ಲಿ 3 ಜನ ಮಕ್ಕಳಿಗೆ ಹುಟ್ಟಿನಿಂದಲೇ ಒಂದು ಕಿವುಡುತನ ಅಂತ ಬರ್ತಾ ಇದೆ. ಇದು ವಂಶ ಪರಂಪರೆಯಾಗಿ ಬಂದಿರತಕ್ಕಂಥದ್ದು. ಅದರಿಂದ ನಂತೂ ತಮ್ಮ ಈಗ 14 ವರ್ಷದ ಮಗಳಿಗೆ ಇದು ದುರದೃಷ್ಟ ಯಾವ ಕಾರಣಕ್ಕೆ ಸಾವಾಗಿದೆ ಗೊತ್ತಿಲ್ಲ. ಇನ್ನೂ ಈ ಪೋಸ್ಟ್ ಮಾರ್ಟಮ್ ಆಗಿದೆ ಮತ್ತು ನಾನು ನಮ್ಮ ಜಿಲ್ಲಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ ಮಾತಾಡಿದ್ದೀವಿ.